ಮುಂದಿನ ಸ್ಪರ್ಧಿಯಾಗಿ ಯಾರು ಬರ್ತಾ ಇದ್ದೀರಾ? ಕವಿತಾ ಬಾ. ಸೊ ನಿಮ್ಮ ಬಿತ್ತೆ ಬಿತ್ತೆ ಇಡ್ಲಿ ಒಳಗೆ ಸಂಬಾರಿ ರೆಡಿ ಇದೆ, ತಗೊಳ್ಳಿ. ಇಷ್ಟು ನಿಮ್ದು ಯಾರ ಹತ್ರ ಹಂಚ್ಕೊಳಕ್ ಹೋಗ್ಬೇಡಿ. ಆಯ್ತಾ? ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ದೀಪ್ತಿ ತಿನ್ನಲ್ವಾ? ಪಕ್ಕಾನಾ? ಪಕ್ಕ. ಕವಿತಾ ಆರ್ ಯು ಶ್ಯೂರ್? ದೀಪ್ತಿ ತಿಂತಾ ಇಲ್ವಾ? ವೈ? ಶಿ ಇಸ್ ಅ ವೆಜಿಟೇರಿಯನ್. ನೋ ಪ್ರಾಬ್ಲಮ್. ಅಮೃತ ವೆಜಿಟೇರಿಯನ್. ಅವನ್ ತಿನ್ಬೋದು, ನಾನ್ ತಿನ್ನಕ್ಕಾಗಲ್ಲ. ಅಬ್ಬಬ್ಬಾ, ಅಂತೂ ಇವತ್ತು ಫಾರ್ ದ ಫಸ್ಟ್ ಟೈಮ್ ನಮ್ಮ ಶಾರ್ಟ್ ಕಟ್ ದೀಪ್ತಿ ಜಗಳಕ್ಕೆ ನಿಂತಿದ್ದಾಳೆ. ಜಗಳ ಗಂಟಿ ಅನ್ನೋ ಅಡ್ಡ ಹೆಸರು ಇಟ್ಟಿದ್ದಕ್ಕೆ ಈಗ ಸ್ವಲ್ಪ ಮರ್ಯಾದೆ ಬಂತು. ಸೋತ್ರೆ ಪರವಾಗಿಲ್ವಾ? ಬಟ್ ನಾನ್ ತಿನ್ನಕ್ಕಾಗಲ್ಲ, ತಿನ್ನೋದು ಇಲ್ಲ. ಕಮ್ ದಿಸ್ ಸೈಡ್, ಕಮ್ ದಿಸ್ ಸೈಡ್. ತಿಂತೀರಾ ಇಲ್ವಾ? ತಿನ್ನಲ್ಲ. ಇಬ್ರಿಗೂ ಟಾಸ್ಕ್ ಅಂತ ಕೊಟ್ಮೇಲೆ ಮಾಡ್ಲೇಬೇಕಲ್ಲ. ನಾನು ಅದಕ್ಕೆ ಫಸ್ಟ್ ಕ್ವಶನ್ ಕೇಳಿದ್ದು, ಇಬ್ರು ತಿನ್ಬೋದಾ ಅಥವಾ ಒಬ್ರು ತಿನ್ಬೋದಾ? ನಾನು ಹೇಳ್ದೆ ತಾನೆ ಇಬ್ರು ತಿನ್ಬೇಕು ಅಂತ. ಇಲ್ಲ, ಮೇಡ್ ಇಟ್ ಕ್ಲಿಯರ್ ದಟ್ ಯಾರನ್ನ ಒಬ್ರು ತಿನ್ಬೋದು ಅಂತ. ವೆಜಿಟೇರಿಯನ್ ಆಗಿದ್ ಮಾತ್ರಕ್ಕೆ ಏನು ಇದು ಟಾಸ್ಕ್ ಅಂತ ಕೊಟ್ಮೇಲೆ ನೀವೇನಕ್ಕೆ ಬಂದ್ರಿ ಮತ್ತಿಲ್ಲಿ? ನಾನು ಇದನ್ನ ಬಿಟ್ಟು ನಾನು ಇವೆಲ್ಲ ತಿನ್ನಕ್ಕಾಗಲ್ಲ. ರಿಯಾಲಿಟಿ ಶೋ ಇದೆ, ಎಲ್ಲಾ ಚಾಲೆಂಜಸ್ ಇರುತ್ತೆ ಅಂದ್ಮೇಲೆ ಯಾಕೆ ಬಂದ್ರೆ ಅದನ್ನ ಹೇಳಿ. ನಾನು ಫಸ್ಟ್ ಆಡಿಷನ್ಸ್ ಅಲ್ಲೂ ಹೇಳಿದೆ ನಾನು ತಿನ್ನಲ್ಲ ಅಂತ. ಅದ್ಮೇಲೆ ಒಪ್ಕೊಂಡದಕ್ಕೆ ನಾನು ಬಂದಿದ್ದು. ಆಡಿಷನ್ ಅಲ್ಲಿ ಹೇಳ್ಬಿಟ್ರೆ ಅದೆಲ್ಲ ಅಲ್ಲೇ ರೆಡಿ ಆಗ್ಬಿಡ್ತಾ? ನೀವ್ ತಗೋಬಾರ್ದಾಗಿತ್ತು, ನಾನು ಹೇಳಿಲ್ವಾ ಬೇಡ ಬೇಕಂತ ತಗೊಳ್ಳಿ ಅಂದ್ರೆ ಬಿಡಿ ಅಂತ. ತಿಂತೀರಾ ಇಲ್ವಾ ಅಷ್ಟೇ? ನಾನು ತಿನ್ನಲ್ಲ. ತಿನ್ಲೇಬೇಕು ಅಂದ್ರೆ ಏನ್ ಮಾಡ್ತೀಯಾ? ಇದ್ರ ಮೇಲೆ ನಾವು ಜಜ್ಮೆಂಟ್ ನಾವು ಚೇಂಜ್ ಮಾಡ್ಕೊತೀವಿ. ತಿನ್ನು ಕವಿ. ಎನಿವೆ ನಿಮ್ಮ ಜಜ್ಮೆಂಟ್ ಈಗಾಗಲೇ ಕ್ಲಿಯರ್ ಆಗೋಗಿದೆ, ಬಟ್ ಸ್ಟಿಲ್ ಅಲ್ಲಿ ವೆಜಿಟೇರಿಯನು ಇದೆ, ಅಲ್ಲಿ ಸೊಪ್ಪುಗಳಿದೆ, ಅದನ್ನ ತಿನ್ಬೋದು ತಾನೆ? ಕವಿತಾ ವೆಜಿಟೇರಿಯನ್ ಆ ಕಡೆ ಹಿಡಿಬೇಕಾದ್ರೆ ಅವ್ರು ತಿಂತಾರೆ. ಅದು ಡಿನ್ನರ್ ಮಾಡಿದಾಳೆ, ಹೊಟ್ಟೆ ತುಂಬಿಟ್ಟಿದೆ, ಹುಷಾರ್ ಬೇರೆ ಇಲ್ಲ. ಪೂರ್ತಿ ನೀನೇ ತಿಂತೀಯಾ? ದಿಸ್ ಲುಕ್ಸ್ ನೈಸ್. ದ ಮಮ್ಮಿ ಫಿಲ್ಮ್ ನಲ್ಲಿ ಅದೇನೋ ಬರುತ್ತಲ್ಲ, ಹಂಗೆ ಇದಲ್ಲ. ಇಲ್ಲಿ ನೀವು ಮಾತಾಡ್ತಾ ಇರೋದಕ್ಕೆ. Yummy mummy. That's the attitude. Distract yourself and eat. You can do it. Eat. Eat, eat, eat. Eat. ದೀಪ್ತಿ, ಕವಿತಾ ತಿನ್ಬೇಕಾದ್ರೆ ಜೋರಾಗಿ ಒಂದು ಹಾಡು ಹೇಳು, ಜೋರಾಗಿ ಒಂದು ಹಾಡು ಹೇಳು, ಅದೇ ನಿನ್ ಟಾಸ್ಕ್. Sheila, Sheila की जवानी, I'm so sexy for you, मैं तेरे हाथ ना आनी. ಅಮೃತ್, ನಾಚಿಕೆ ಆಗ್ಬೇಕಂಟ್ರ ನೀವಿಬ್ರಿಗೂ. ಏನಕ್ಕೆ? ನೋಡ್ರ ಒಬ್ಳೆ ಹುಡುಗಿ ಹೆಂಗ್ ತಿಂತಾಳೆ ನೋಡ್ರ. ನಮ್ಗೆ ಯಾಕೆ ನಾಚಿಕೆ ಆಗ್ಬೇಕು? ಒಂದ್ ಹುಡುಗಿ ಅವಳೊಬ್ಳೆ ಆರಾಮಾಗಿ ತಿಂತಾಳೆ. ಟೀಮ್ ಎಫರ್ಟ್ ಅಂದ್ರೆ ಅದು. ನಾವು ತಿನ್ವಲ್ಲ 1 hour ತಿನ್ನೋದು. ಜೋಕ್ ಹೇಳಲ್ಲ ಪ್ಲೀಸ್. ಜೋಕ್ ಹೇಳಪ್ಪ. Please, one joke. It's okay. Come on, Rakshat. Tell us a joke. ನಾವೇ ಜೋಕ್ ಆಗ್ಬಿಟ್ಟಿದ್ವಿ. ಮೈಂಡ್ ಗೇಮ್ ಅಂದ್ರೆ ಇದು. ಇಷ್ಟ ಇಲ್ಲದೆ ಇದ್ರು ಆ ಕೆಲಸನ ಮಾಡ್ಲೇಬೇಕಾದ ಪರಿಸ್ಥಿತಿಲಿ ಇಷ್ಟಪಟ್ಟು ಮಾಡೋದೇ ಬುದ್ಧಿವಂತಿಕೆ ಅಂತ ನಮ್ಮ ಸುದ್ದಿ ಸುಬ್ಬಕ್ಕ ಎಂಜಾಯ್ ಮಾಡ್ಕೊಂಡು ತಿಂತ ಚೆನ್ನಾಗೇ ನಿರೂಪಿಸ್ತಿದ್ದಾಳೆ. Come on, Kavi. ರಜಾ, ನೆಕ್ಸ್ಟ್ ನೀನೇ ಕಣೋ. ನೋಡಿ, ಇಷ್ಟೇ ಇರೋದು ಹುಳ. ಈ ಹುಳನ ತಿಂದ್ರೆ ಇವ್ರ ಟಾಸ್ಕ್ ಆಗೋಯ್ತು. ತಿಂತೀರಾ? ಬಿಟ್ರೆ ನನ್ನೇ ತಿಂತೀರಾ? ಹ್ಯಾಟ್ಸ್ ಆಫ್ ಕವಿತೆ. ಏನದು ಅಷ್ಟು ಆರಾಮಾಗಿ ತಿನ್ನೋದು? ಅಪ್ಪ, ಇದ್ರ ಬಗ್ಗೆ ಆಮೇಲೆ ಕ್ವಶನ್ ಕೇಳ್ತೀನಿ, ಸದ್ಯ ಕೂತು. ಸೊ ಮುಂದಿನ ಟೀಮ್
ಬನ್ನಿ ರಫಿ ಬನ್ನಿ ರಫಿ ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ಕಮಾನ್ ರಫಿ ಕಮಾನ್ ಆದಾಮ ಅಂತೂ ಇಂತೂ ನಾಲಾಯಕನ ಅಂತ ಪ್ರೂವ್ ಮಾಡ್ಬಿಟ್ಟೆ ನೀನು. ನೀವೆಲ್ಲ ಹಂಗೆ ಡಿಸ್ಕರೇಜ್ ಮಾಡಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಒನ್ಸ್ ಅಪಾನ್ ಎ ಟೈಮ್ ಲಾಂಗ್ ಎಗೋ ಕ್ಯಾಪ್ಟನ್ ಆಗಿದ್ರು ಅವರು, ಮರಿಬೇಡಿ ಯಾರು ಅದನ್ನ. ಓಕೆ, ಎಂತ ಕ್ಯಾಪ್ಟನ್ಸಿ ಗೊತ್ತಿರ್ಬೇಕಲ್ವಾ ನಿಮ್ಗೆಲ್ಲ. ಕ್ಯಾಮ ರಫಿ ಬಾಯ್, ಹುಳಗೆ ನೋಡ್ಬಾರ್ದು ಅಂತ ನೀನ್ ಕಣ್ ಮುಚ್ಕೊಂಡ್ರೆ ನೀನ್ ತಿಂದಿದ್ ಏನು ಅಂತ ನಮ್ಗೆ ಗೊತ್ತಾಗಕ್ಕಿಲ್ಲ. ವೆರಿ ಗುಡ್ ರಫಿ, ವೆರಿ ಗುಡ್. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮ್ಯಾನ್, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ತಿನ್ನಮ್ಮ, ಕಣ್ ಮುಚ್ಕೊಂಡೆ ತಿನ್ನು. ಇಲ್ ನೋಡ್ರಪ್ಪ, ಶಿವ ಅಂತ ಡ್ಯಾನ್ಸ್ ಮಾಡಿದ್ದೆ ತಡ. ನಮ್ ನಕ್ಲಿ ಡಾನು ಎಲ್ಲಾ ಟಾಸ್ಕನ್ನು ಡ್ಯಾನ್ಸ್ ಮಾಡ್ಕೊಂಡೇ ಮಾಡ್ತಾವನೆ. ನಲಿತಾವನೆ, ನುಲಿತಾವನೆ, ಕುಣಿತಾವನೆ, ಬಳಗ್ತಾವನೆ, ಕೊನೆಗೆ ತಿಂತಾವನೆ. ವೆರಿ ಗುಡ್. ಚಿಪ್ಸ್ ತಿಂತಾ ಇದ್ದೀರಾ? ತಿನ್ನಿ. ಎಲ್ಲ ಚಿಕ್ಕ ಇದೆ ಅಮ್ಮ, ಏನೆಲ್ಲ ಒಂದ್ 3 ಮೀಟರ್ ಇದೆ ಅಷ್ಟೇ. ಅದು ಎಲ್ಲ ಈ ರೀತಿ ಕಮಾನ್ ರಫೆ ಕಮಾನ್. ನಮ್ ರಂಗು ಬಹಳ ಸೀರಿಯಸ್ ಆಗಿ ಈ ಟಾಸ್ಕ್ ನ ಗೆಲ್ಲೇಬೇಕು ಅಂತ ಡಿಸೈಡ್ ಮಾಡ್ದಂಗಿದೆ. ವೆರಿ ಗುಡ್ ರಂಗು, ಒಳ್ಳೇದಾಗ್ಲಿ. ಚೆನ್ನಾಗೈತೆ ತಿನ್ನಪ್ಪ. ಹೆಂಗಿದೆ ರಫಿ? ಹೇಳಿದ್ರೆ ಬೇಜಾರಾಗ್ತಿಲ್ಲ, ಹೇಳಿದಾನೆ ನನಗೆ ಬೇಜಾರು. ರಫಿ ಗಿವಪ್ಪ. ಓಕೆ ನೀನು ಅಂತ ತಗೋಪ್ಪ. ಅದು ಫುಲ್ಲು ಗ್ರೈಂಡ್ ಆಗಬೇಕು. ರಫಿ ಟೈಮ್ ಆಗ್ತದೆ ರಫಿ, ಹಿಂಗೆ ತಾನೇ ಸ್ಟ್ರೇಟ್ ಮಾಡ್ತಿದ್ದೀರಾ? ಕಮಾನ್ ರಫಿ, ಈಗಲೂ ಹೇಳ್ತಾ ಇದ್ದೀನಿ. ರಂಗು, ನೀನು ಬಾಯ್ ಬಿಟ್ರೆ ಇಡೀ ಬ್ರಹ್ಮಾಂಡನೇ ಕಾಣಿಸುತ್ತೆ. ಅಷ್ಟೆಲ್ಲ ಅಗದು ಜಿಗದು ತಿಂದ ಮೇಲೆ ಪಾಪ ಆ ಹಾವು ಚೇಳು ಜಿರಳೆಗಳೆಲ್ಲ ಹೇಗೆ ತಾನೇ ಕಾಣಿಸೋಕೆ ಸಾಧ್ಯ? ಅಲ್ಲೇ ಡಸ್ಟ್ಬಿನ್ ಇದೆ, ಹುಲ್ ಮೇಲೆ ತಾಯಿಗೆ ಬಂದು ತಾಯಿ ಆಯ್ತಾ? ಇನ್ನೂ ಇಲ್ಲ, ಆಗಿಲ್ಲ. ಫುಲ್ ನುಂಗ್ಕೊಳ್ಳಿ ಫುಲ್ಲು. ರಫಿ ಹೋಗ್ತಾ ಇಲ್ಲ, ನಿಂಗೆ ಹಾಕೊಂಡ್ ತೋರ್ಕೊ. ಹಿಂಗೆ ಕೈ ಹಾಕಿ ಎಲ್ಲರಿಗೂ ತೋರಿಸ್ಲಿ. ಅಲ್ಲಿ ಟೀಮ್ ಎಫರ್ಟ್ ಬಹಳ ಚೆನ್ನಾಗಿತ್ತು. ಏನ್ ಹೇಳ್ತೀಯಪ್ಪ ನೀನು? ನಮ್ಮ ಅಮ್ಮಂಗೆ ಸಾರಿ ಕೇಳ್ಬೇಕು ನಾನು. ಇದು ಸರಿನೋ ತಪ್ಪೋ ನನ್ಗಂತೂ ಗೊತ್ತಿಲ್ಲ. ತಪ್ಪು ಮಾಡಿಬಿಟ್ರೆ ಕ್ಷಮಿಸ್ಬಿಡಿ, ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ.